ಇಲ್ಲಿಂದ 1.5 ಕಿಲೋಮೀಟರ್ ದಕ್ಷಿಣದ ಕುಳವುತ್ತಡ್ಕ ಅಥವಾ ಉಳಿಯತ್ತಡ್ಕದಲ್ಲಿ ಮದರು ಎಂಬ ಮೊಗೇರ ಸಮುದಾಯದ ಸ್ತ್ರೀಗೆ ಅದು ಕಾಣಿಸಿತು. ಕೃಷಿ ಕಾರ್ಮಿಕೆಯಾಗಿದ್ದ ಮದರು ತನ್ನವರ ಜೊತೆ ಸೊಪ್ಪು ಕಡಿಯುತ್ತಿದ್ದಾಗ ಹಸಿವಿನಿಂದ ತತ್ತರಿಸಿದಳು. ಆಹಾರಕ್ಕಾಗಿ ಗೆಡ್ಡೆ ಗೆಣಸು ಅಗೆದಳು. ಆ ವೇಳೆ ಆಕಸ್ಮಿಕವಾಗಿ ಆಕೆಯ ಕತ್ತಿಯು ಮಣ್ಣಲ್ಲಿ ಹೂತಿದ್ದ ಕಲ್ಲಿಗೆ ತಾಗಿ ಅದರಿಂದ ರಕ್ತ ಚಿಮ್ಮಿತು. ಈ ವಿಚಿತ್ರವನ್ನು ಕಂಡ ಮದರು ಭಯಭೀತಳಾದಳು. ಆಕೆಯ ಜೊತೆಗಿದ್ದವರು ಮತ್ತು ಪರಿಸರದವರು ಆಶ್ಚರ್ಯಚಕಿತರಾಗಿ ಕುಂಬಳೆ ಸೀಮೆಯ ಅರಸರಿಗೆ ವಿಷಯ ತಿಳಿಸಿದರು. ಸ್ಥಳಕ್ಕೆ ಧಾವಿಸಿದ ಅರಸರು ವಿಸ್ಮಯಗೊಂಡು ಕೂಡಲೇ ನೀಲೇಶ್ವರದ ರಾಜರನ್ನು ಸಮೀಪಿಸಿ ಇಬ್ಬರು ಈ ಬಗ್ಗೆ ಚರ್ಚಿಸಿದರು. ದೈವಿಕ ಮಹತ್ವವನ್ನರಿತ ನೀಲೇಶ್ವರದ ರಾಜರು ಜ್ಯೋತಿಷ್ಯ ಪ್ರಶ್ನೆ ಚಿಂತನೆ ನಡೆಸಿ ಶಿವ ಸಾನ್ನಿಧ್ಯವನ್ನು ಮನಗಂಡು ತನ್ನ ಆಶ್ರಯದಲ್ಲಿದ್ದ ಅನುಭವಸ್ಥ ತಂತ್ರಿಗಳನ್ನು ಮುಂದಿನ ಮಂಗಲ ಕಾರ್ಯಕ್ಕೆ ಕುಂಬಳೆ ಅರಸರಲ್ಲಿಗೆ ಕಳುಹಿಸಿಕೊಟ್ಟನು. ತಂತ್ರಿಗಳ ಮಾರ್ಗದರ್ಶನದಲ್ಲಿ ಲಿಂಗಾಕಾರದ ಕಲ್ಲನ್ನು ಪ್ರತಿಷ್ಠಾಪಿಸುವುದಕ್ಕಾಗಿ ಕ್ಷೇತ್ರವನ್ನು ನಿರ್ಮಿಸಲು ಯೋಗ್ಯ ಸ್ಥಳ ನಿರ್ಣಯಿಸಲು ಅರಸರು ಮದರುವಿನೊಡನೆ ಪ್ರಸ್ತಾಪಿಸಿದಾಗ ರಕ್ತಸಿಕ್ತವಾಗಿದ್ದ ಕತ್ತಿಯನ್ನು ಆಕೆ ದೂರಕ್ಕೆಸೆದಳು. ಉತ್ತರ ಪೂರ್ವದ ನದಿ ತೀರದಲ್ಲಿ ಹಂಸರೂಪಿ ಸದಾಶಿವ ಗುಡಿಯ ಪರಿಸರದಲ್ಲಿ ಅದು ಬಿತ್ತು. ಅಲ್ಲಿ ಹುಲಿ ಮತ್ತು ದನ ಸೌಹಾರ್ದದಿಂದ ನಲಿದಾಡುತ್ತಿರುವುದು ಕಂಡುಬಂತು. ಇದುವೇ ದೈವಿಕ ಚೈತನ್ಯವಿರುವ ಪುಣ್ಯಭೂಮಿ ಎಂದು ಅರಿತ ಅರಸರು ಇಲ್ಲಿಯೇ ದೇವಾಲಯವನ್ನು ನಿರ್ಮಿಸಿ ಲಿಂಗವನ್ನು ಪ್ರತಿಷ್ಠಾಪಿಸಿದರು. ಲಿಂಗದ ಮೇಲ್ಭಾಗದಲ್ಲಿ ಕತ್ತಿಯ ಗಾಯದ ಗುರುತನ್ನು ಇಂದೂ ಕಾಣಬಹುದು. ಅರ್ಚಕರು ಪ್ರತಿದಿನ ಪೂಜಾ ಸಮಯದಲ್ಲಿ ಶ್ರೀಗಂಧವನ್ನು ಅರೆದು ಆ ಗುರುತಿಗೆ ಹಚ್ಚುತ್ತಾರೆ ಎಂದು ಹೇಳಲಾಗುತ್ತದೆ. ಮದರುವಿನಿಂದಾಗಿ ಈ ಪ್ರದೇಶಕ್ಕೆ ಮದರೂರು, ಮದವೂರು, ಮಧೂರು ಎಂದು ಹೆಸರಾಯಿತು.